ಆಕಾಶವಾಣಿ ಧಾರವಾಡ. ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ, ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ, ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಮಾಜ ಸೇವೆಯ ಅನುಭವಗಳ ಕುರಿತು ಬಾಗಲಕೋಟೆಯ ಪ್ರಹ್ಲಾದ್ ಭೋವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ನಾವು ಸಮಾಜಮುಖಿಯಾಗಿ ಇರಬೇಕು, ಯಾಕಂದ್ರೆ ಈ ಜೀವನ ಇರುವುದೇ ಕೊಡ್ಲಿಕ್ಕಾಗಿ. ನಾವು ಕೊಡೋದ್ರಲ್ಲಿರೋ ಸಂತೋಷ ತಗೊಳ್ಳೋದ್ರಲ್ಲಿಲ್ಲ. ಇದು ಎಲ್ಲರೂ ಕೂಡ ಗಮನಕ್ಕೆ ಬಂದದ. ಆದ್ರೂ ಕೂಡ ಎಷ್ಟೋ ಜನ ಸಮಾಜ ಸೇವೆ ಒಳಗೆ ತಮ್ಮನ್ನು ತಾವು ತೋರಿಸಿಕೊಳ್ಳಕ್ಕೆ ಹಿಂದೆ ನೋಡ್ತಾರೆ. ಆದ್ರೆ ಜೀವನ ಒಂದು ಸಮಾಜಮುಖಿ ಆಗಿತ್ತು ಅಂದ್ರೆ ಮ್ಯಾನೇಜ್ ಸೋಷಿಯಲ್ ಎಲಿಮೆಂಟ್ ಅಂತಾರೆ. ಅಂದ್ರೆ ಸಾಮಾಜಿಕವಾಗಿ ನಾವು ಎಲ್ಲರ ಜೊತೆಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ಅವರ ಅನಿಸಿಕೆಗಳನ್ನು, ಅವರ ಭಾವನೆಗಳನ್ನು ಗೌರವಿಸಿ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮ್ಮ ಒಂದು ಒಳಗಿನ ತುಮಲುಗಳನ್ನು ಅವರ ಜೊತೆಗೆ ಹಂಚಿಕೊಂಡು ಕಲಿಯುವುದೇನದಲ್ಲ, ಅದು ಖಂಡಿತವಾಗಿ ಕೂಡ ಸಮಾಜಮುಖಿಯಾಗಿದ್ದಾಗಲೇ ಸಾಧ್ಯ. ಇವತ್ತ ನಮ್ಮ ಜೊತೆಗೆ ಬಾಗಲಕೋಟೆಯ ಪ್ರಹ್ಲಾದ್ ಭೋಯಿ ಅವರಿದ್ದಾರೆ. ಸಾಹಿತಿಗಳು, ಶಿಕ್ಷಣ, ಪರಿಸರ ಪ್ರೇಮಿ, ಸಮಾಜ ಸೇವಕರು. ಸಮಾಜಮುಖಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಾರ. ತಮ್ಮದೇ ಆದ ಒಂದು ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯನ್ನ ಬಾಗಲಕೋಟೆ ನಡೆಸ್ತಾ ಇದ್ದಾರೆ. ಒಂದು ಎನ್ಜಿಒ ಅಂತ ಹೇಳ್ಬೋದು. ಸರ್ಕಾರದ ಯಾವುದೇ ಯೋಜನೆಗಳು ಬಂದರೂ ಕೂಡ ಅಂದ್ರೆ ಯುವ ಜನರಿಗೆ ಉದ್ಯೋಗ ಕಲ್ಪಿಸೋದು, ಮಹಿಳೆಯರಿಗೆ ಒಂದು ಸ್ವಾವಲಂಬನೆ ಕಲಿಸುವಂತದ್ದು, ಒಟ್ಟಾರೆ ಒಂದು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅಥವಾ ಸ್ವಾವಲಂಬಿ ಆಗಲಿಕ್ಕೆ ಜನರನ್ನ ಪ್ರೇರೇಪಿಸುವಂತಹ ಕಾರ್ಯದಲ್ಲಿ ಅವರು ತೊಡಗಿಕೊಂಡಾರ. ಸಾಕಷ್ಟು ಕೋವಿಡ್ ಸಂದರ್ಭದೊಳಗ ಊಟದ ಕಿಟ್ ಅನ್ನು ಕೊಟ್ಟಿದ್ದಾರೆ, ಕಾಯಿಪಲ್ಲೆ, ತರಕಾರಿ ದಿನಸುಗಳನ್ನ ಕೊಟ್ಟಿದ್ದಾರೆ. ಹಾಗೇನೆ ವಿಶೇಷವಾಗಿ ಅವರು ತಮ್ಮನ್ನ ಸಮಾಜ ಸೇವೆಯೊಳಗೆ ತೊಡಗಿಸಿಕೊಂಡು ಜನಜನಿತರಾಗಿದ್ದಾರೆ. ಬಾಗಲಕೋಟೆಯೊಳಗೆ ನಮ್ಮ ಆಕಾಶವಾಣಿ ಧಾರವಾಡಕ್ಕೆ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ನಮಗೆ ಸಂತೋಷ ಅನಿಸುತ್ತೆ. ನಮಸ್ಕಾರ ಪ್ರಹ್ಲಾದ್ ಭೋಯಿಯವರೇ. ನಮಸ್ಕಾರ ಸರ್. ಯಾವ ಒಂದು ಸಾರ್ಥಕತೆ ಅದ ಒಬ್ಬ ಸಮಾಜ ಸೇವಕರಾಗಿ? ಆತ್ಮತೃಪ್ತಿ ಇದೆ ಸರ್. ಯಾಕಂತಂದ್ರ ಸಾಕಷ್ಟು ನಕ್ಷತ್ರ ಬಹಳ ಇರುವುದರಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ವಯಸ್ಕರ ಶಿಕ್ಷಣ ಅಂತ ಬರುತ್ತಾ ಒಂದು 60% ನಾವು ಕೆಲಸ ಮಾಡೀವಿ ಸರ್. ಮತ್ತ ಕೌಶಲ್ಯ ತರಬೇತಿ ಸುಮಾರು ಒಂದು 5,000 ಹೆಣ್ಮಕ್ಳಿಗೆ ತಮ್ಮ ಕಾಲ ಮ್ಯಾಗ ತಾವು ನಿಂದ್ರು ಹಂಗ ಮಾಡೀವು. ಪ್ರಹ್ಲಾದ್ ಭೋಯಿ ಅವರೇ, ಅಪ್ಪಟ ಗ್ರಾಮೀಣ ಪರಿಸರದಲ್ಲಿ ಶಿಕ್ಷಕ ದಂಪತಿಗಳ ಪುತ್ರನಾಗಿ ತಾವು ಜನ್ಮ ತಳೆದ್ರಿ. ಅಪ್ಪ ಅಮ್ಮನ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ. ತಂದೆ ತಾಯಿ ಬಗ್ಗೆ ಹೇಳ್ಬೇಕಂದ್ರ ದೇವರಿದ್ದಂಗರಿ ಸರ್. ಬಟ್ ನಮ್ಮ ತಂದೆಯವರು ಅವರು ಟೀಚರ್ ಇದ್ರು 4 ನಂಬರ್ ಸ್ಕೂಲ್ಗೆ, ತಾಯಿಯವರು 1 ನಂಬರ್ ಸ್ಕೂಲಿಗೆ ಇದ್ರು. ತಾಯಿಯವರು ಕ್ಯಾನ್ಸರ್ ಆಗಿ ಅವರು ತೀರ್ಕೊಂಡ್ರು. ತಂದೆಯವರು ಇದ್ದಾರೆ, ಅವ್ರಿಗೆ 90 ವರ್ಷ. ಈಗ ತಂದೆಯವ್ರನ್ನ ನಾನು ಜೋಪಾನ ಮಾಡ್ತೇನೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರ ಬರೀ ಒಂದು ತಾಲೂಕಾ ಮಟ್ಟ ಪ್ರಶಸ್ತಿ ಮಾತ್ರ ಇಬ್ರು ಪಡೆದ್ರು. ಶಿಕ್ಷಕರಾಗಿ ಸಾಕಷ್ಟು ಮಕ್ಕಳಿಗೆ ಒಂದು ಶಿಕ್ಷಣ ನೀಡಿದಾರೆ. ಅದಕ್ಕಿಂತ ಹೆಚ್ಚು ಪ್ರಶಸ್ತಿ ಏನ್ ಬೇಕು ಸರ್? ಹೌದು ಸರ್. ಸ್ವತಃ DD5 ಬಂದ್ರ ಅವ್ರು ಬಾಗ್ಲ ತೆಗಿತಿದ್ದಿಲ್ಲ. ಮುಗುದಿಂದನ ಅವರು ಬಾಗ್ಲ ತೆಗಿಯೋದು. ಬೇಗ DD5 ಬಂದ್ರು ಹೊರಗ ನಿಂದಿರ್ಬೇಕು ಎಷ್ಟೊತ್ತಿದ್ದು ಕ್ಲಾಸ್ ಮುಗಿ ಮಟ್ಟ. ಅಂದ್ರೆ ಅಷ್ಟು ನಿಯತ್ತಿಂದ ನೀತಿವಂತರಾಗಿ ಕೆಲಸ ಮಾಡಿ. ಮತ್ತೆ ಬಡಬಗ್ರಿ ಹುಡುಗರಿಗೆ ಮಕ್ಕಳಿಗೆ ಟ್ಯೂಷನ್ ಫ್ರೀ ಒಳಗೆ ಹೇಳ್ತಿದ್ರು. ಮತ್ತೆ ಬುಕ್ಸ್, ಪೆನ್ಸಿಲ್ ಎಲ್ಲಾ ರಬ್ಬರ್ ಎಲ್ಲಾ ಫ್ರೀ ಕೊಡ್ತಿದ್ರು ಅಪ್ಪರು. ಒಳ್ಳೆ ಇದ್ರಾಗ ಶಿಕ್ಷಣ ಕೊಟ್ಟಾರ. ಈಗ ದೊಡ್ಡ ದೊಡ್ಡವ್ರು ಅಲ್ಲೇ ಡಾಕ್ಟರ್ ಆಗ್ಯಾರ, ಸರ್ಜನ್ ಆಗ್ಯಾರ. ನೋಡ್ರಿ, ಅದಕ್ಕೆ ಶಿಕ್ಷಕರಿಗೆ ಅದೊಂದು ದೊಡ್ಡ ಕೊಡುಗೆ. ಶಿಷ್ಯರು ಬೆಳೆದ್ ನೋಡೋದೇ ಅವ್ರಿಗೆ ಬಹಳ ಸಂತೋಷ. ಅಪ್ಪರ್ ಕೈಯಾಗ ಕಲ್ತವ್ರು ಏನದ ದುಡ್ಡು ಅವ್ವನ್ನ ದವಾಖಾನಿಗೆ ಅಡ್ಮಿಟ್ ಮಾಡಿದಾಗ ದುಡ್ಡು ಸತ್ಯ ತಗೋಲಿಲ್ಲ. ನಾವು ಗುರುಗಳ ಸೇವಾ ಮಾಡಿವು, ನಮಗ ದುಡ್ಡು ಬೇಡ ಅಂತ ಹೇಳಿ. ನೀವು ಕೂಡ ಸಾಕಷ್ಟು ಓದ್ಕೊಂಡವ್ರು. ಪ್ರಹ್ಲಾದ್ ಭೋಯಿ ಅವರು BSc BEd ಮಾಡಿದ್ರಿ. ಶಿಕ್ಷಕರಾಗಿ ಸೇವಾ ಮಾಡೋ ಅವಕಾಶ ಇತ್ತು, ಆದ್ರೆ ನಿಮ್ಗೆ ಸಮಾಜ ಸೇವೆ ಮಾಡ್ಬೇಕು ಅಂತ ತುಡಿತಾ ಇತ್ತು. ಹೌದು ಸರ್. ಯಾಕೆ ನಿಮ್ಗೆ ಸಮಾಜ ಸೇವೆ ಮಾಡ್ಬೇಕಂತ ಬಂತು? ನನಗ PUC ಲಿಂದನ ನಮ್ಮ ತಾಯಿಯವರು ಬಹಳ ಸಪೋರ್ಟ್ ಇತ್ರಿ. ದಾನ ಧರ್ಮಕ್ಕ ಅವ್ರು ಎತ್ತಿದ ಕೈ. ಹಿಂಗಾಗಿ ನನಗ ಅದು ಬೆಳೆಸ್ಕೊಂಡ್ ಬಂದ್ ಬಿಟ್ಟೇನ್ರಿ PUC ಲಿಂದ. ಈ ಕಡೆ ಆಕ್ಸಿಡೆಂಟ್ ಆಗಿಂದ ಅದು ಹೆಚ್ಚಾಗಿಬಿಡ್ತ್ರಿ. ಏನ್ ಆಕ್ಸಿಡೆಂಟ್ ಆಯ್ತು? ಬೈಕ್ ಆಕ್ಸಿಡೆಂಟ್. ಅದು ಅಂಗಡಿ ಹಾಕಿದ್ದೆ, ಅದೊಂದು ಸೇಲ್ ಆಗಿತ್ತು, ಒಂದು ಕೊಡಾಕಂತ ಹೊಂಟಿದ್ದೆ. ಆಗನ ನಾನು ಮತ್ತ ಮನಸ್ಸು ಬಹಳ ಚೇಂಜ್ ಆಗಿಬಿಡ್ತೀನಿ. ನನಗೆ ಆಕ್ಚುಲಿ ಮಿಲಿಟರಿಗೆ ಹೋಗ್ಬೇಕನ್ನೋ ಆಸೆ ಇತ್ತು. ನಮ್ಮ ತಾಯಿಯವರು ಒಬ್ನ ಮಗ ಅಂತ ನಾನು ಕಳಿಸ್ಲಿಲ್ರಿ ಸರ್. ಹಿಂಗಾಗಿ ಉಳುಕ್ ಬಂದೆ ನಾ ಮನಿಯೊಳಗ. ಇಲ್ಲಿಕಂತಂದ್ರ ನಾನ ಸ್ವಂತ ನಂದ ವಿಚಾರ ಇತ್ತಂತಂದ್ರ ನಾನು ಮನೆಯಲ್ಲಿ ಉಳಿತಿದ್ದಿಲ್ಲ. ತಾಯಿ ತಂದೆ ಸಂಬಂಧ ನಾ ಮನೆಯಾಗ ಉಳಿದಿನ ಜೋಪಾನ ಮಾಡೋ ಸಂಬಂಧ. ನಾವು ನೀವು ಬೆಳೆದಂತ ಕಾಲ ಅವಾಗ 1950-60 ಸಂದರ್ಭದೊಳಗ
ಸಾಕ್ಷರತೆ ಪ್ರಮಾಣ ಬಹಳ ಕಡಿಮೆ. ಹೌದು ಸರ್. ಓದೋರು ಬಹಳ ಕಡಿಮೆ ಇದ್ರು. ಬಹಳ ಕಡಿಮೆ. 1ನೇ 2ನೇ 3ನೇ 4ನೇ ಓದಿ ಬಿಟ್ಬಿಡೋರು ಬಹಳ. ಹೀಗಾಗಿ ಎಷ್ಟೋ ಜನರಿಗೆ ಮಾಹಿತಿ ಇದ್ದಿಲ್ಲ, ಪೇಪರ್ ಓದುದು ಎಲ್ಲ ಮಾಡ್ತಿದ್ದಿಲ್ಲ, ಅಂದ್ರೆ ಸುದ್ದಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದಿಲ್ಲ. ಆಮೇಲೆ ಅಕ್ಷರ ಜ್ಞಾನ ಇದ್ದಿಲ್ಲ. ಹೀಗಾಗಿ ಅವರು ಸಾಕಷ್ಟು ಅವಕಾಶಗಳಿಂದ ವಂಚಿತರಾಗ್ತಾರೆ. ಆಮೇಲೆ ಅವ್ರಿಗೆ ಏನೇ ಕೆಲಸ ಮಾಡ್ಬೇಕಂದ್ಕೊಂಡು ಇನ್ನೊಬ್ರು ಸಹಾಯ ಬೇಕಾಗ್ತದೆ. ಹೇಗೆ ಸಾಕ್ಷರತೆ ಇಲ್ಲದೆ ಹೋದ್ರೆ ಹೆಂಗೆ ತೊಂದರೆ ಆಗ್ತದೆ ಜೀವನದೊಳಗೆ? ತೊಂದ್ರೆ ಐತಿ ಸರ್. ಯಾಕಂತಂದ್ರ ಈ ಕಲೀಲಾದ ಮನುಷ್ಯ ಈಗ ಬ್ಯಾಂಕಿಗಾರ ಹೋಗ್ಲಿ, ಒಂದ್ ಯಾವ್ದಕ್ಕಾರ ಹೋಗ್ಲಿ, ಅಲ್ಲಿ ಸಹಿ ಮಾಡ್ಬೇಕಾದ್ರೂ ವಿಚಾರ ಮಾಡಿ ಮಾಡ್ಬೇಕು. ಈಗ ಎಲ್ಲಾರ ಬಾಂಡ್ ಮಾಡಿಸ್ಬೇಕಾಗಿರ್ತತ, ಹೋಗಿ ಹೆಬ್ಬಟ್ಟು ಒತ್ತಿ ಬಿಡ್ತಾರ, ಏನ್ ಬರ್ಕೊಂಡಿರ ತಿಳಿಯಂಗಿಲ್ಲ ಅದು. ಹಿಂಗಾಗಿ ಸಾಕಷ್ಟು ಜನ ಮೋಸ ಹೋಗ್ಯಾರ ಸರ್. ಹಿಂಗಾಗಿ ಅದು ಒಂದು ಸಾಕ್ಷರತೆಗೆ ಬಹಳ ಒತ್ತು ಕೊಟ್ಟೇನಿ ಸರ್. ಶಿಕ್ಷಣ ಬಗ್ಗೆ ಒತ್ತು ಕೊಟ್ಟೇನಿ. ಇಡೀ ಬೀಳ್ಗಿ ತಾಲೂಕಿನ ಅನಕ್ಷರಸ್ಥರನ್ನ ಸಾಕ್ಷರತರನ್ನಾಗಿ ಮಾಡಿ ಸುಮಾರು 10,000 ಜನ ಸರ್. ನನ್ನ NGOದಿಂದನ ಸಕ್ಸಸ್ ಮಾಡಿಕೊಟ್ಟೇನ್ರಿ. ಎಲ್ಲಾ ಅಧಿಕಾರಿಗಳು ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಯೂನಿವರ್ಸಿಟಿಯಿಂದ ಬಂದಾರ ಸಾಕಷ್ಟು ಮಂದಿ. ಬಂದು ಕೇಂದ್ರ ಚೆಕ್ ಮಾಡಕತ್ತಿದ್ರ ಒಂದು ಕೇಂದ್ರನೂ ಬಂದಿದ್ದಿದ್ದಿಲ್ಲ ನಂದು. ಎಷ್ಟು ಕೇಂದ್ರಗಳದಾವ? ಸುಮಾರು 35 ಕೇಂದ್ರ ನಾ ಮಾಡಿದ್ದೇನ್ರಿ. ಅಂದ್ರ 10 ಜನಕ್ಕ ಒಬ್ಬ ಟೀಚರ್. ಅಂದ್ರೆ ಅಲ್ಲೇ SSLC ಆದವ್ರನ್ನ, PUC ಆದವ್ರನ್ನ ಅವರು ಸಂಜೆ ಮುಂದೆ ಬಂದು ಕಲಿಸ್ಬೇಕು. ಅವ್ರಿಗೆ ನಾವು ಗೌರವಧನ. ಎಷ್ಟೊತ್ತು ಸಮಯ ಸಾಯಂಕಾಲ 7 ಗಂಟೆ, 7 ಗಂಟೆಯಿಂದ 8 ಗಂಟೆ. ಏನೇನು ಕಲಿಸಿದ್ರು ಅವರು? ಅವರು ಏನು ಈಗ ಬುಕ್ದೊಳಗೆ ನಮ್ಮ ಸಾಕ್ಷರತಾ ಬುಕ್ ಏನ್ ಇರ್ತಿತ್ತಲ್ರಿ, ಅದನ್ನ ನೀಟಾಗಿ ಕಲಿಸ್ತಿದ್ರು ಅವ್ರಿಗೆ. ಎಲ್ಲಾ ರಟೈಕದಿಂದನ ಹೋಗುದ್ರಿ ಮೊದಲಿಂದನ ಅವ್ರಿಗೆ. ನೋಡ್ರಿ, ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಈ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿ ನೀವು ಮೊದಲ ಅಕ್ಷರ ಜ್ಞಾನ ನೀಡಬೇಕು ಅಂತ ಹೇಳಿ ಅನ್ಕೊಂಡ್ರಿ. ಅದು ಹೆಂಗ ಫಲಪ್ರದ ಆತು? ಫಲಪ್ರದ ಜನ ಏನಂತಾರ? ಬಹಳ ಒಳ್ಳೆ ಅಭಿಪ್ರಾಯ ಇತ್ತು ಸರ್. ಹಳ್ಳಿ ಒಳಗೂ ನಂದು NGOದ್ದು ಒಳ್ಳೆ ಅಭಿಪ್ರಾಯ ಇದೆ ಸರ್. ಅಲ್ಲಿ ನೋಡ್ರಿ, ಈಗ ತಾವು ಶಾಲೆ ಕಲ್ತ್ಕೊಳ್ಳೋಣ, ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಬರ್ತದ. ನಾನು ಶಾಲೆ ಕಲಿಲ್ಲ ಅಂದ್ರೆ ಮಕ್ಕಳಿಗೆ ಯಾಕೆ ಶಾಲೆ ಅಂತೀನ. ಹೌದೌದು. ಹಂಗಾಗಿ ಅವರು ಬದುಕು ಭವ್ಯ ಆಗ್ಲಿಕ್ಕೆ ಒಂದು ದಾರಿ ಮಾಡ್ಕೊಂಡು ಅದ್ ಹೆಂಗ ಅಂತ ಹೇಳ್ರಿ. ರಾತ್ರಿ ಶಾಲೆ ಅಂದ ಕೂಡಲೇ ಈಗ ಹಗಲೊತ್ತು ಆದ ಕೂಡಲೇ ನಮಗ ಆಗುದಿಲ್ರಿ, ಇದನ್ನ ನಾವು ಬರುದಿಲ್ಲ. ಇಲ್ಲಪ್ಪ, ನೀವು ಯಾವಾಗ ಕೆಲಸ ಬಿಟ್ಟು ಬರ್ತಿರಲ್ಲ ಅವಾಗ ಬರ್ರಿ, ನೀವು 7 ಗಂಟೆಗೆ ಬರ್ರಿ, ನಿಮ್ಗೆ 8 ಗಂಟೆ ಮಟ್ಟ ಕಲಿಸ್ತೇವು. ಮಂದಿ ಕುಡಿಸ್ತಿದ್ದೇವ್ರಿ. ಬರ್ಲಿಲ್ಲ ಅಂದ್ರು ಮನಿಗ್ ಹೋಗಿ ಕರ್ಕೊಂಡ್ ಬರ್ತಿದ್ದೇನ್ರಿ ಸರ್. ನಾ ಹೋಗಿ ರಾತ್ರಿ ನಾನು ಅಲ್ಲಿ ಎಲ್ಲಾ ಕೇಂದ್ರ ಚೆಕ್ ಮಾಡ್ಕೊಂಡು ರಾತ್ರಿ 11ಕ್ಕೆ ಮನಿಗ್ ಬರ್ತಿದ್ದೀನಿ. ಅಂದಾಜು ಎಷ್ಟು ಜನ ನಿಮ್ಮಿಂದ ಸಾಕ್ಷರಾಗ್ಯಾರ? ಸುಮಾರು ಒಂದು 10,000ರಿಂದ 12,000 ಜನ ತನ ಇದು ಆಗ್ಯಾರ. ಬಾಗಲಕೋಟೆ ಸುತ್ತಮುತ್ತ, ಬಾಗಲಕೋಟೆ, ಬೀಳ್ಗಿ, ಕೊಳಚೆ ಪ್ರದೇಶ ಅಲ್ಲೆಲ್ಲಾ ಮಾಡ್ಯವ್ರಿ ಸರ್. ತಾಯಿ ಒಬ್ಬಳು ಕಲಿತಾರೆ, ಒಂದು ಕುಟುಂಬವೇ ಕಲಿತಂತೆ ಅಂತ ಹೇಳ್ತಾರೆ. ಹಿಂಗಾಗಿ ವಿಶೇಷವಾಗಿ ಮಹಿಳೆಯರಿಗೆ ಸಾಕ್ಷರತೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮನೆ ನಂದನವನ ಆಗ್ತದೆ. ಹೌದಿಲ್ಲ? ಅದ್ರೊಳಗೆ ಮಹಿಳೆಯರು ಇರ್ತಿದ್ರು, ನಿಮ್ಮ ಮಹಿಳೆ ಮತ್ತೆ ಜೆಂಟ್ಸು ಇರ್ತಿದ್ರಿ ಸರ್. ವಯಸ್ಸಾದವ್ರ ಬಾಳ್ ಮಂದಿರಿ ಸರ್. ಕಲಿತೇವಂತ ಬರ್ತಿದ್ರಿ ಬಿಡ್ರಿ ಸರ್. ನಾವು ಆ ರೀತಿ ಪ್ರೇರಣೆ ಮಾಡ್ತಿದ್ದೀನ್ರಿ ಸರ್. ನಾ ಹೋಗಿ ಮನಿಗೆ ಹೋಗಿ ಅವರು ಮೊದಲ ನಮ್ಗ ಆಗುದಿಲ್ರಿ ಸರ್, ಇನ್ ಮ್ಯಾಗ ಕಲ್ತ ನಾವ್ ಏನ್ ಮಾಡೋನು, ಬ್ಯಾಡ್ರಪ್ಪ ಹಿಂಗ ಬಾಂಡ್ ಈಗ ಏನಾರ ನೀವು ಬರ್ಸ್ಬಂದು ನಿಮ್ ಹೆಬ್ಬಟ್ಟು ಸಹಿ ತಗೊಂಡ್ರಿ ಅಂದ್ರೆ ನಿಮಗ ಅಟ್ಲೀಸ್ಟ್ ಓದಾಕರ ಬರ್ಬೇಕು, ಅಷ್ಟಾರ ಕಲೀರಿ ಬಂದು 1 ತಾಸು ಅಂತ ಹೇಳಿ ಮನಿಗೆ ಹೋಗಿ ಹೇಳಿ ಬಂದಿಂದ ಬರ್ತಿದ್ರಿ ಸರ್. 10 ಮಂದಿಗೆ ಒಬ್ಬೊಬ್ಬರನ್ನ ಟೀಚರ್ ಅನ್ನ SSLC ಆದ PUC ಆದವ್ರನ್ನ ತಗೋತಿದ್ದೇವೆ ಸರ್. ಈ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯನ್ನು ಕೂಡ ನೀವು ನಡೆಸ್ತೀರಿ? ಹೌದು ಸರ್. ಅದು ಸರ್ಕಾರಿ ಪ್ರಾಜೆಕ್ಟ್ ಗಳನ್ನ ತಗೋತೀರಿ ನೀವು? ಹೆಂಗೆ ಸರ್ಕಾರಿ ಪ್ರಾಜೆಕ್ಟ್ ತಗೊಂಡಾಗ ಯಾವ ತರ ಪ್ರಾಜೆಕ್ಟ್ ಬರ್ತಾವು? ಈಗ ಕೌಶಲ್ಯ ತರಬೇತಿ. ಏನ್ ಕೌಶಲ್ಯ ತರಬೇತಿಯನ್ನು? ಟೇಲರಿಂಗ್. ಹ್ಞೂ ಸರ್. ಮತ್ತೆ ಟೇಲರಿಂಗ್ ದಾಗ ಮತ್ತೆ ವೆರೈಟೀಸ್ ಅದಾವ. ಅವು ಏನದ ಅವನು ಮಾಡ್ತಿದ್ರು, ಎಂಬ್ರಾಯ್ಡರಿ. 3 ತಿಂಗಳ ತನ ಅವ್ರಿಗೆ ನಾವು ಫ್ರೀ ಒಳಗ್ ಕೊಡ್ಬೇಕು ಸರ್. ಎಲ್ಲಾ ಟೇಲರಿಂಗ್ ಮೆಷಿನ್ ಕೊಟ್ಟು ಮತ್ತ ಅವ್ರಿಗೆ ದಾರ, ಆಮ್ಯಾಗ ಅವು ಕತ್ರಿ, ಇವು ಎಲ್ಲಾ ಅವ್ರಿಗೆ ಐಟಮ್ಸ್ ಏನೇನ್ ಅದಾವ ಹೊಲಿಯಾಕ ಏನೇನ್ ಬೇಕು, ಪೇಪರ್, ರದ್ದಿ ಪೇಪರ್, ಮೊದಲು ರದ್ದಿ ಪೇಪರ್ ಮ್ಯಾಗ ಮಾಡಿ ಅವರು ಜಂಪರ್ ಹೊಲಿದು ಇದನ್ನ ಎಲ್ಲಾ ಕಲ್ತ್ರಿ ಸರ್. 3 ತಿಂಗಳ ತನ ನಾವು ಫ್ರೀ ಒಳಗ ಕೊಟ್ಟೇವ್ರಿ ಸರ್. ನಂದು ಒಂದು ವ್ಯಾನ್ ಐತಿ, ಆ ವ್ಯಾನ್ಯಾಗ ಎಲ್ಲಾ ಮಷಿನ್ ಹಾಕೊಂಡು ನಾನು 6 ತಾಲೂಕನೇ ಕೊಟ್ಟೇನ್ರಿ. ಈಗ ತಾಯಂದ್ರು ಈ ಒಂದು ಟೇಲರಿಂಗ್ ಕಲತ್ ಮೇಲೆ ಸ್ವಾವಲಂಬನೆ ಅನುಕೂಲ ಆತವ್ರಿ? ಅನುಕೂಲ ಆತ್ರಿ. ನಾವು ಸರ್ಟಿಫಿಕೇಟ್ ಕೊಡ್ತೇವೆ ಸರ್. ಆ ಸರ್ಟಿಫಿಕೇಟ್ ಮ್ಯಾಗ ಬ್ಯಾಂಕ್ ಲೋನ್ ಕೊಡ್ತದ ಸರ್. ಮಷಿನ್ ತಗೊಂಡು ಅವ್ರ ಮನ್ಯಾಗ ಹೊಲಿತಾರ್ರಿ. ಫಲಾನುಭವಿಗಳು ಬಾಳ ಅದಾರ್ರಿ. ಸುಮಾರು ಒಂದು 5-6 ಸಾವಿರ ಜನ ಕೊಟ್ಟೇನ್ರಿ. ನೋಡ್ರಿ, ಕೌಶಲ್ಯ ಭಾರತ ಅಂತ ಹೇಳ್ತೀವಿ. ಆದ್ರೆ ನಾವು ಕೌಶಲ್ಯ ಮತಿಯರಾದ್ರೆ, ಕೌಶಲ್ಯವನ್ನು ಗಳಿಸಿದ್ರೆ ಅನ್ನಕ್ಕೊಂದು ದಾರಿ ಆಗ್ತದೆ. ಹೌದಿಲ್ರಿ? ಅವಾಗ ನನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಗುರುತಿಸಿ
ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಟ್ರು. ಏನ್ ಸರ್, ಬಹಳ ಸಂತೋಷ. ಭವ್ಯ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಪ್ರಹ್ಲಾದ್ ಅವರು, ನೀವು ಇವತ್ತ ಯಾವ್ದಾದ್ರು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ಬೋದು, ಮತ್ತೆ ಏಡ್ಸ್ ಕಾರ್ಯಕ್ರಮ ಇರ್ಬೋದು, ಸಾಕ್ಷರತೆ ಕಾರ್ಯಕ್ರಮ ಇರ್ಬೋದು, ಕಾರ್ಮಿಕ ಪದ್ಧತಿ ನಿಷೇಧ ಕಾರ್ಯಕ್ರಮ ಇರ್ಬೋದು, ಅಂದ್ರೆ ಚಿಕನ್ ಗುನ್ಯಾ ಕುರಿತಂತೆ ಜಾಗೃತಿ ಮಾಡುವಂತದ್ದು ಇರ್ಬೋದು, ಕೆರೆ ಸ್ವಚ್ಛತಾ ಕಾರ್ಯಕ್ರಮ, ನಿಯಂತ್ರಣ, ಈ ಸಾಕಷ್ಟು ಈ ಎಲ್ಲಾ ಕಾರ್ಯಕ್ರಮ ಮಾಡ್ಬೇಕಂತ ನಿಮ್ಗೆ ಹೆಂಗ್ ಮನಸ್ಸು ಬಂತು ಸರ್? ಇವು ಏನದಾವ, ಈಗ ನೀವು ಹೇಳಿದ್ದು ಆಗ್ಲಿ ನಾ ಹೇಳಿದ್ದು ಆಗ್ಲಿ, ಇವು ಅವೇರ್ನೆಸ್ ಸರ್, ಸ್ವಂತ ಖರ್ಚಿನಿಂದ ಮಾಡೋದು. ಇದಕ್ಕಾಗಿ ಅವೇರ್ನೆಸ್ ಹೆಲ್ಪ್ ಮಾಡಿಲ್ಲ ಸರ್. ಪ್ರಾಜೆಕ್ಟ್ ಮಾತ್ರ ಸಿಕ್ಕಾಗ ಅಷ್ಟು ಮಾಡ್ತಿದ್ದೆವು. ಉಳಿದ ದಿವಸ HIV ಬಗ್ಗೆ ಒಂದಿಟ್ಟು ಜಾಥಾ ಮಾಡ್ತಿದ್ದೆವು. ಕರೋನಾದಾಗ ನಾವು ಕಿಟ್ ಹಂಚೆವು ಸರ್, ಆಹಾರ ಕಿಟ್ ಹಚ್ಚೆವು, ಆಮೇಲೆ ಮಾಸ್ಕ್ ಹಂಚೆವು, ಸ್ಯಾನಿಟರಿ ಹಂಚೆವು. ಆಮೇಲೆ ಫ್ಲಡ್ ಬಂದಾಗ ಏನದ, ಅವಾಗ ಬಾದಾಮಿ ತಾಲೂಕ್ ಒಂದ್ 4 ಊರಕ್ಕೆ ಊಟ ಹಾಕ್ಸಿನ್ರಿ ಸರ್ ಸ್ವಂತ ಖರ್ಚಿನಿಂದ. ಇಷ್ಟೆಲ್ಲ ಇನ್ನ ಬಹಳ ಈ ಉತ್ಸಾಹ. ನೀವು ಒಂದು ಉದ್ಯೋಗ ಮಾಡುವಂತವ್ರು, ಸ್ವಯಂ ಸೇವಾ ಸಂಘ ಸಂಸ್ಥೆಯನ್ನು ನೀವು ಮಾಡಿರಿ. ಹೌದು ಸರ್. ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಈಗ ಜನ ನೋಡಿ ಜನರು ಒಂದು ಉತ್ಸಾಹದಿಂದ ಇರುವಂತದ್ದು. ಆಮೇಲೆ ಅವಾಗ ನಿಮಗೆ ಜನ ಸಂಪರ್ಕ ಬಂದಾಗ ಅವ್ರಿಗೆ ತೊಂದರೆ ಆದಾಗ ನಿಮ್ಗೆ ಏನಾದ್ರು ಮಾಡ್ಬೇಕಂತ ಅನಿಸ್ತು? ಹೆಲ್ಪ್ ಮಾಡ್ಬೇಕಂತ. ಯಾವಾಗಿಂದ ನೀವು ಈ ಒಂದು PUC ಫಸ್ಟ್ ಇಯರ್ ದಿಂದಾನ ನಮ್ಮ ಚರಂಚಮಠ ಅಜ್ಜಾರು ಅವ್ರನ್ನ ಕರ್ಕೊಂಡ್ PUC ಇದ್ದಾಗ ನಾ ಸುಡ್ಗಾಡಕ್ ಹೋಗಿದ್ದೇನ್ರಿ ಸರ್. ಸುಡ್ಗಾಡಕ್ ಹೋಗಿ ನಮ್ಮ ತಂದೆ ತಾಯಿ ಏನ್ ರೊಕ್ಕ ಕೊಡ್ತಿದ್ರಲ್ಲ, ಹಣ್ಣ, ಆಮ್ಯಾಗ ಇವು ಬ್ರೆಡ್, ಹಾಲು, ಹಣ್ಣು ಇಂತಾವ್ ತಗೊಂಡ್ ಹೋಗಿ ಹಂಚಿ ಬರ್ತಿದ್ದೇನೆ ಸರ್. ಅಜ್ಜಾರು ನಮ್ಗೆ ಸಹಾಯ ಸಹಕಾರ ಮಾಡ್ಯಾರ, ಚರಂಚಮಠ ಅಜ್ಜಾರು. ಈಗ ನೋಡ್ರಿ, ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರ್ಬೋದು, ಅಂದ್ರೆ ವಿಶ್ವ ಜನಸಂಖ್ಯೆ ದಿನಾಚರಣೆ, ಅಂದ್ರೆ ಒಂದು ಜನರಿಗೆ, ಮಹಿಳೆಯರಿಗೆ ನಾವು ಸಾಕಷ್ಟು ಗೌರವ ಕೊಡಬೇಕು. ಇವತ್ತು ಗ್ರಾಮೀಣ ಭಾಗದೊಳಗೆ ಇನ್ನೂ ಕೂಡ ಅದ, ಮಹಿಳೆಯರಿಗೆ ಸಾಕಷ್ಟು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಪುರುಷರೇ ಪ್ರಧಾನವಾಗಿ ಎಲ್ಲ ಕೆಲಸ ಮಾಡ್ತಾರ, ಅವ್ರನ್ನ ಹೆದರ್ಸ್ತಾರ, ಬೆದರ್ಸ್ತಾರ. ಈಗ ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು. ಇವತ್ತು ನೋಡ್ರಿ, ತಾಯಂದ್ರು ಎಲ್ಲಾ ಊಟ ಆದ್ಮೇಲೆ ತಾವು ಊಟ ಮಾಡ್ತಾರ, ಹೀಗಾಗಿ ಅಪೌಷ್ಟಿಕತೆಯಿಂದ ಬಳಲ್ತಾರ. ಅವರು ಒಂದು ಈ ಐರನ್ ಫೋಲಿಕ್ ಟ್ಯಾಬ್ಲೆಟ್ ಅಂತಾರ, ಅದಕ್ಕೆ ರಕ್ತಹೀನತೆಯಿಂದ ಬಳಲ್ತಾರ. ಇದನ್ನೆಲ್ಲ ನಾವು ತಡಿಬೇಕು ಅಂತಂದ್ರೆ ಒಂದು ಜಾಗೃತಿ ಬೇಕು. ಮನೆಯವರಿಗೆಲ್ಲ ಜಾಗೃತಿ, ತಾಯಂದಿರಿಗೆ ಜಾಗೃತಿ ಇರಬೇಕು. ನೀವು ಆ ಕೆಲಸ ಮಾಡಿರ? ಮಾಡೀನ್ರಿ ಸರ್. ಹಳ್ಳಿ ಒಳಗ ಮಾಡೀನ್ರಿ, ಪ್ರತಿ ಹಳ್ಳಿ. ಏನೇನ್ ಮಾಡ್ರಿ? ಈಗ ಅವ್ರಿಗೆ ಏನದ ಆರೋಗ್ಯ ಬಗ್ಗೆ ನಾವು ತಗೊಂಡಾಗ ನಾವು ಈಗ ಉಚಿತವಾಗಿ ಕಣ್ಣು ತಪಾಸಣಾ ಶಿಬಿರ ಇಟ್ಕೊಂಡೀನಿ. ಮತ್ತೆ ಈಗ ಅಪೌಷ್ಟಿಕ ಅಂತ ಅಂದ್ರಲ್ಲ, ಅದನ್ನು ನಾವು ಏನದ ಹಾಸ್ಪಿಟಲ್ಗೆ ಹೋಗಿ ನಾವು ಅದನ್ನ ಇದನ್ ಮಾಡೇವಿ, ಕಿಟ್ ತಗೊಂಡ್ಬಂದು ಅವ್ರಿಗೆ ಹಂಚೇವು ಸರ್, ಗುಳಿಗೆ ಅದು ಎಲ್ಲ. ಈಗ ಕೋವಿಡ್ ಸಂದರ್ಭದೊಳಗ ಎಲ್ಲರಿಗೂ ಸವಾಲಿತ್ತು. ಹೌದು ಸರ್. ನಿಮಗೆ ಈ ಸೇವೆ ಮಾಡ್ಬೇಕು ಅಂತಂದಾಗ ಕೊರೋನಾ ಬಂದ್ರೆ ಏನ್ ಮಾಡೋದು ಅಂತ ಹೇಳಿ ನಿಮ್ಗೆ ಭಯ ಆಗ್ಲಿಲ್ಲ? ಏನ್ ಮಾಡಿದ್ರಿ ನೀವೆಲ್ಲ? ಅವಾಗೆಲ್ಲ ಬಹಳ ಸಹಾಯ ಮಾಡಿದ್ರಂತಲ್ಲ, ಭಯ ಇರ್ತಿತ್ತು ಸರ್. ಬಟ್ ನಾವು ಪ್ರಿಕಾಷನ್ದಾಗ ಇರ್ತಿದ್ದೆವು. ಬಟ್ ಹೋಗಿ ಎಲ್ಲ ಕೆಲಸ ಮಾಡೇವ್ರಿ, ಹಂಚೇವು. ಅವಾಗೇನ್ ನಮ್ಗ ಆಗ್ಲಿಲ್ಲ. 2ನೇ ಅಲೆ ಬಂದಾಗ ನಮಗ ಒಂದಿಟ್ಟು ಹೋದಾಗ ಆತ್ರಿ. ಆಗಿಂದ ನಾನು ಅಡ್ಮಿಟ್ ಇದ್ದೇನೆ ಸರ್. ಮತ್ತ ಆರಾಮ ಆತ್ರಿ. ಸಹಕಾರ ಏನೇನ್ ಮಾಡಿದ್ರಿ? ಅವ್ರಿಗೆ ಫುಡ್ ಕಿಟ್ ಹಂಚಿನ್ರಿ ಸರ್. ಆ ಕಿಟ್ ಒಳಗ 1 kg ಒಳ್ಳೆಣ್ಣೆ, ಆಮ್ಯಾಗ ಸಾಬೂನ್, ಅಕ್ಕಿ, ಇನ್ನೂ ಸಾಕಷ್ಟು ಸಾಮಗ್ರಿಗಳನ್ನ ಅದ್ರಾಗ ನಾವು ಹಾಕಿ ಪ್ಯಾಕ್ ಮಾಡಿ ಕೊಟ್ಟೇವ್ರಿ ಸರ್. ಮಂಗಳಮುಖಿಯವರಿಗೂ ಕೊಟ್ಟೇವು. ಮಂಗಳಮುಖಿಯವ್ರನ್ನು ಹುಣಗುಂದಾಗ ಗುರುತಿಸಿ ಅವ್ರಿಗೂ ಕೊಟ್ಟೇವ್ರಿ ಸರ್. ಮಾಸ್ಕ್ ಹಂಚೇವ್ರಿ ಸರ್. ಈಗ ನೋಡಿ, ವಿಶ್ವ ಅರಣ್ಯ ದಿನಾಚರಣೆ ಮಾಡಿದ್ರಿ, ವನ ಮಹೋತ್ಸವ ಮಾಡಿದ್ರಿ. ಅಂದ್ರೆ ಪರಿಸರ ನಮಗೇನ್ ಕೊಟ್ಟಿದೆ ಅನ್ನೋಕ್ಕಿಂತ ನಾವು ಪರಿಸರಕ್ಕೆ ಏನ್ ಕೊಟ್ಟಿದ್ದೀವಿ. ಅಂದ್ರೆ ಇವತ್ತು ರೈತ ಬಾಂಧವರು ಹೊಲದಾಗ ಗಿಡ ಇದ್ರೆ ಕಡದ್ ಬಿಡ್ತಾರ, ಕಡಿಬಾರದು. ಅಂದ್ರೆ ಬದುಗುಂಟ ಗಿಡಗಳು ಇದ್ದಾಗಲೇ ನಿಮಗೆ ನೀರು ಹಿಡಿದುಕೊಳ್ಳುವಂತ ಅವಕಾಶ ಇರ್ತದೆ. ಆಮೇಲೆ ನಿಮ್ಮ ಹೊಲದ ನೀರು ನಿಮ್ಮಲ್ಲೇ ಇರ್ತದೆ. ಆಮೇಲೆ ಈಗ ಅರಣ್ಯ ಇಲ್ಲ ಅಂದ್ರೆ ಬದುಕಿಲ್ಲ. ಇವತ್ತೆಲ್ಲ ಕಡೆ ನೋಡ್ರಿ ಎಷ್ಟು ಬಿಸಿಲು ಆಗ್ಲಿಕ್ಕೆ. ಅದಕ್ಕೆ ಈ ಪರಿಸರ ಜಾಗೃತಿ ಕುರಿತಂತೆ ನೀವು ಸಾಕಷ್ಟು ಕೆಲಸ ಮಾಡಿದ್ರಿ. ಏನೇನ್ ಮಾಡಿದ್ರಿ? ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದಿಂದ ನಾವು ಸೈಬರ್ನ ಹೇಳ್ಕೊಂಡು ಪ್ರತಿ ಸಾಲಿಗೂ ಗಿಡ ಬೆಳೆಸಬೇಕು, ಪರಿಸರನ ಕಾಪಾಡ್ಕೋಬೇಕು. ಮತ್ತ ಅದು ಅಲ್ದ ಯಾವ ಪರಿಸರ ಸಾಲಿ ಐತಿ ಆ ಸಾಲಿಗೆ ನಾವು ಫಸ್ಟ್ ಪ್ರಶಸ್ತಿ ಅವ್ರಿಗೆ 15,000, 35,000 3 ಪ್ರಶಸ್ತಿ ಇಟ್ಟೇವ್ರಿ ಸರ್. ಪ್ರತಿ ವರ್ಷ ಸರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದಿಂದ ನಾ ಮೆಂಬರ್ ಅದೀನಿ ಸರ್. ಮಾಡೇವ್ರಿ ಸರ್. ಎಲ್ಲಾ ತುಳಸಿಗೇರಿ ಸ್ಕೂಲ್ಗೆ ಕೊಟ್ಟೇವು ಪ್ರಶಸ್ತಿ. ಅಂದ್ರೆ ಶಾಲೆ ಒಳಗ ಗಿಡ ಪಡ ಇದ್ರ ಅಲ್ಲಿ ತಂಪಿರ್ತೈತಿ. ಹೌದು, ಹುಡುಗರಿಗೆ ಆಟ ಆಡ್ಲಿಕ್ಕೆ ಅದೆಲ್ಲ ಅನುಕೂಲ. ಯಾಕಂದ್ರೆ ನಿಮ್ ಬಾಗಲಕೋಟೆ ಭಾಗದೊಳಗ ಬಯಲು ಸೀಮೆ, ನೀವು ಗಿಡ ಬೆಳೆಸಲಿಲ್ಲ ಅಂದ್ರೆ ಬಿಸಿಲು, ಬಿಜಾಪುರ ಆತು, ಇದು ಬಾಗಲಕೋಟೆ, ಅಲ್ಲಿ ಹುಡುಗರು ಹೊರಗೆ ಬಂದು ಆಟ ಆಡಕ್ ಆಗುದು. ಶಾಲೆ ಒಳಗ ಪರಿಸರ ಒಂದು ಹಸಿರಿತ್ತ ಅಂದ್ರೆ ಖಂಡಿತ ಮಕ್ಕಳಿಗೆ ಕೂಡ ಖುಷಿ ಆಗುತ್ತೆ. ಅದೊಂದು ಆಕರ್ಷಣೆ ಆಗ್ತದೆ, ಹೌದಿಲ್ಲ? ವನ ಮಹೋತ್ಸವ ಇರ್ಬೋದು, ಪರಿಸರ ದಿನಾಚರಣೆ ಇರ್ಬೋದು, ಅವನ್ನ ಆಚರಿಸಲಿಕ್ಕೆ ಅವ್ರಿಗೆ ಹುಮ್ಮಸ್ಸಿಂದ ಬರ್ತಾರ. ಒಂದು ಮಗು ಈಗ ಗಿಡ ನೆಟ್ರ ಅದು ಮುಂದೆ ಅದೇ ಎಲ್ಲರಿಗೂ ನೆಡ್ಕೊಡ್ತದ. ಹಂಗ ಹಾಗೆ ತನ್ನಕ ಸಾಕಷ್ಟು ಸಾಲಿ ಉದಾಹರಣೆ ಇದಾವ ಸರ್. ಅದ ಗಿಡದ ಬುಡಕ್ ಕುಂತು ಓದ್ತಾರೆ.
ಮಕ್ಕಳು. ನಾವು ಅಷ್ಟ ಮಾಡಿ ಬಿಡಂಗಿಲ್ರಿ ಸರ್, ಬೆನ್ ಹತ್ತೀವ್. ಹೆಡ್ ಮಾಸ್ಟರ್ಗೆ ಹೋಗಿ ಹೇಳುವುದು, ಗಿಡ ಹಚ್ಚಿದ್ದು ಮತ್ತ ಬೆಳೆಸ್ಯಾರೋ ಇಲ್ಲೋ ನೋಡುವುದು, ಈ ತರ ಎಲ್ಲ. ಯಾರು ನನ್ ಜೋಡಿ ಬರ್ಲಿಕ್ಕೂ ನಾವು ಒಬ್ನಾರ ಹೋಗಿ ಅಡ್ಡಾಡಿ ನೋಡಿ ಬರ್ತೇನೆ. ಪರಿಸರ ಬಗ್ಗೆ ಕಾರ್ಯಕ್ರಮ ಇಷ್ಟೆಲ್ಲ ಮಾಡುವುದರಿಂದ ಸಾಲು ಮರದ ತಿಮ್ಮಕ್ಕ ಕರೆಸಿ ನಾನು ಸನ್ಮಾನ ಮಾಡ್ಯಾರ. ನೀವು ಕೂಡ 100ನೇ ವಯಸ್ಸಿಗೆ ಕೆಲಸ ಮಾಡಿದ್ದಕ್ಕೆ ಬಹಳ ಸಂತೋಷ. ಡಾಕ್ಟರ್ ಪ್ರಹ್ಲಾದ್ ಬೋಯಿ ಅವರು, ಈಗ ಬಾಗಲಕೋಟೆ ಭಾಗದೊಳಗ ಕೃಷ್ಣ ಅಣೆಕಟ್ಟಿದೆ, ನೆರೆಹಾಳಿ ಬಹಳ ಮಳೆ ಬಂತಂದ್ರೆ ಈಗ ಅಲ್ಲಿ ಊರು ಬಿಡಬೇಕಾಗ್ತದೆ. ಆಮೇಲೆ ಎಷ್ಟೋ ಜನ ತಾಪತ್ರಯ, ಅವ್ರಿಗೆ ಊಟ ತಿಂಡಿ ಎಲ್ಲ ಬಹಳ ಎಷ್ಟೋ ಸಮಸ್ಯೆ ಆಗ್ತದೆ. ಅವ್ರಿಗೆ ನೀವು ನೆರೆಹಾಳಿಯಿಂದ ಸಾಕಷ್ಟು ಕಷ್ಟ ಪಟ್ಟವ್ರಿಗೆ ನೀವು ಊಟ ಕೊಟ್ಟಿರಿ, ಅವ್ರಿಗೆ ಆಶ್ರಯ ನೀಡ್ರಿ, ಬಟ್ಟೆ ಕೊಟ್ಟಿರಿ. ಏನು ಅದನ್ನು ವಿವರವಾಗಿ ಹೇಳ್ಬೋದಾ ಸರ್? ಈಗ ಬಾದಾಮಿ ತಾಲೂಕು ಸುಮಾರು ಊರು ಎಲ್ಲಾ ನೀರಾಗ ನಿಂತು ಬಿಟ್ಟಿದ್ದು, ಹಾವ ಚೇಳ ಎಲ್ಲಾ ಮನಿಯೊಳಗ ಹೊಕ್ಕಿದ್ದು. ಹಿಂಗಾಗಿ ಅವರು ಊರ್ ಬಿಟ್ಟು ರೋಡಿಗೆ ಬಂದು ಕುಂತು ಬಿಟ್ರಿ ಸರ್. ಅವಾಗ ನಾನು ಒಂದ್ 4 ಊರಿಗೆ ಊಟ ಹಾಕ್ಸೇನ್ರಿ ಸರ್, ಸ್ವಂತ ಖರ್ಚು ಸರ್. ಯಾರಿಂದನೂ ನಾ ದುಡ್ಡು ಕೇಳಿಲ್ಲ, ಎಲ್ಲ ಮಾಡಿಸ್ಕೊಂಡು ವ್ಯಾನ್ ತಗೊಂಡು ಹೋಗಿದ್ದೇವ್ರಿ ಸರ್. ಈಗ ನಿಮ್ಮ ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಒಂದು ಇದರಿಂದ ಬಡ ನಿರುದ್ಯೋಗಿಗಳಿಗೆ ಮತ್ತೆ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಒಂದ್ ಸ್ವಲ್ಪ ಅವಕಾಶಗಳನ್ನ, ಅಂದ್ರೆ ಏನೋ ನಿಮ್ ಕಡೆ ಬಂದ್ರೆ ಏನೋ ಅವ್ರಿಗೊಂದು ಆಸೆ, ಇಲ್ಲ ನನಗೊಂದು ಉದ್ದೇಶ ಸಿಗ್ಬಹುದು, ನಾನು ನನ್ನ ಕಾಲ್ ಮೇಲೆ ನಿಲ್ಬಹುದು ಅನ್ನೋಂತೆ ಆ ಒಂದು ವಿಶ್ವಾಸ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಆಯ್ತು? ನೀವ್ ಎಷ್ಟು ಸಂಸ್ಥೆಗಳಿದಾವ್? ನಂದು ಒಂದ ಸಂಸ್ಥೆ ರೀ, ಬಾಗಲಕೋಟೆ. ನಾ ಬಾಗಲಕೋಟೆ ಮತ್ ಬಿಟ್ರೆ ನಾ ಬೇರೆ ಕಡೆ ಎಲ್ಲಿ ಮತ್ತ ಸಂಸ್ಥಾ ಮಾಡಿಲ್ಲ. ಬಡ ಸಂಸ್ಥಾ ನಮ್ದು ಇದ್ದಿದ್ರಾಗ ಗುದ್ದಾಡ್ಕೊಂತ ಬಂದವ್ರು ನಾವು. ಒನ್ ಮ್ಯಾನ್ ಆರ್ಮಿ, ಯಾರೂ ಇಲ್ಲ ನನ್ನ ಬೆನ್ನಿಂದ. ತಂದೆ ತಾಯಿ ಬಿಟ್ರೆ, ನಮ್ ಕುಟುಂಬ ಬಿಟ್ರೆ ಯಾರೂ ಇಲ್ಲ, ಮತ್ ಸಪೋರ್ಟು ಇಲ್ಲ. ಏನು ಇವ ಇದ ತರ ಮಾಡ್ಕೊಂತ ಹೊಕ್ಕಾನ. ನಮ್ ತಾಯಿದು, ತಂದಿದು, ನಮ್ಮ ಅಜ್ಜಿ ಅವ್ರದ್ದು, ನಮ್ಮ ಕುಟುಂಬದ್ದು ಅಷ್ಟು ಸಪೋರ್ಟ್ ಐತಿ ಸರ್. ನೋಡ್ರಿ, ಪರೋಪಕಾರಾರ್ಥಂ ಶರೀರಂ ಅಂತಾರಲ್ಲ, ಹಂಗ ನೀವು ಮತ್ತೆ ಮನೆಯೊಳಗೆ ಹೌದು ಸರ್, ನೀವು ಸೇವೆ ಮಾಡೋದು ನೋಡಿ ಮನೆಯವರು ಬೈದು ಸಹಜ, ಎಲ್ಲ ಮಂದಿಗೆ ಕೊಟ್ಬಿಡ್ತಾನೆ ಇವ, ಹೌದು ನಮಗೇನೈತಿ ಅಂತ ಹೇಳಿ ಅಲ್ಲ. ನೀವು ಅಂತ ಸಮಸ್ಯೆಗಳನ್ನ ಹೆಂಗೆ ಬಹಳ ಎದುರಿಸಿನ್ರಿ ಸರ್. ತಿಳಿಸಿ ಹೇಳುದ್ರಿ ಸರ್. ಮತ್ತೆ ಇನ್ನೇನ್ ಸಾಧ್ಯ ಐತಿ? ಬೈತಾರ, ಬೈಸ್ಕೊಳ್ಳೋದು. ಯಾಕಂದ್ರೆ ನಾವು ಮಾಡೋ ಕೆಲಸನ ಅಂತದ್ದು ಸರ್. ನಾವು ಈ ಕಡೆ ಮನಿನೂ ಬಿಡಾಕ್ ಬರುದಿಲ್ಲ, ಈ ಕಡೆ ನಾವು ಹೊರಗಲ್ ಜನನೂ ಬಿಡಾಕ್ ಬರುದಿಲ್ಲ. ನನ್ನಲ್ಲಿ ಅಂತಲ್ಲಿ ಕಷ್ಟ ಅಂತ ಬಂದ್ರೆ ನಾನು ಸಹಾಯ ಮಾಡೇ ಬಿಡವ. ನಾ ಇರ್ಲಿ ಬಿಡ್ಲಿ, ನಾ ಕಡಿಕ್ ಒಂದಿಟ್ಟು ಸಾಲ ಮಾಡ್ಯಾರ ಅವ್ರಿಗೆ ನಾನು ಇದನ್ ಮಾಡವ ಅಂತ ನಾನು ಬೆಳೆಸ್ಕೊಂಡ ಬಂದ್ಬಿಟ್ಟಿನಿ ಸರ್. ಈಗಾದ್ರೂ ಬೈತಾರ, ಏನು ಅನ್ನಕೊಂಡ್ ಬರುದಿಲ್ಲ, ಏನು ಬಿಡಾಕು ಬರುದಿಲ್ಲ. ಅವ್ರು ಬೈತಾರ, ನಾವು ಬೇಯಿಸ್ಕೊಳ್ಳೋದು, ಮತ್ ನಮ್ ಕೆಲಸ ನಾವು ಮಾಡೋದು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಕನ್ನಡದ ಬಿಟ್ಟಿರಿ. ನೀವು ಸಾಕ್ಷರತೆ ಜೊತೆ ಅಂತ ಒಂದು ಪುಸ್ತಕ ಬರ್ದಿರಿ. 52 ಸಾಕ್ಷರತಾ ಗೀತೆ ಬರ್ದಿನಿ ಸರ್. ಹೌದನ? ಹೌದು. ಸಾಕ್ಷರ ಗೀತೆಗಳು ಬರ್ಲಿಕ್ಕೆ ಏನ್ ಸ್ಫೂರ್ತಿ? ಅಂದ್ರೆ ಅವಾಗ ಸಾಕ್ಷರತೆ ಏನ್ ಮಾಡಕ್ ಹತ್ತಿದ್ದೀನಿ ಸರ್, 2008-9 ಅವಾಗ ಏನೋ ಒಂದಿಷ್ಟು ಬರೆದು ಅವ್ನ ಹಾಡಿಸ್ಬೇಕಂತ ಇತ್ರಿ ಸರ್. ಈಗ ಕಲಾ ತಂಡದವ್ರಿಗೆ ಕೊಟ್ಟಿನ್ರಿ ಸರ್ ಅದನ್ನ ಬುಕ್. ಈಗ ಅವ್ರು ಹಾಡಿ ನಮಗ ಇದನ್ ಮಾಡ್ತೀನಿ ಅಂದಾರ. ಮತ್ತ ಪ್ರತಿ ಹಳ್ಳಿ ಒಳಗ ಈಗೇನಾದ್ರು ಸಾಕ್ಷರತಾ ಕಾರ್ಯಕ್ರಮ ನಡೆದು ಅಂದ್ರೆ ನಾವು ಅಲ್ಲಿ ನಿಮ್ ಹಾಡ ಹಾಡಿಸ್ತೀವ್ರಿ ಅಂತ ಅಂದಾರ. ಮಹಾತ್ಮ ಗಾಂಧೀಜಿ ಒಂದು ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ರು. ಕಾಟೇಜ್ ಇಂಡಸ್ಟ್ರೀಸ್ ಬೆಳಿಬೇಕು, ಅಂದ್ರೆ ಗುಡಿ ಕೈಗಾರಿಕೆಗಳು ಬೆಳಿಬೇಕು, ಹಳ್ಳಿ ಜನ ಹಳ್ಳಿಗಿರ್ಬೇಕಂತ ಅವ್ರ ಆಸೆ ಇತ್ತು. ಈಗ ಏನಾಗತ್ತೆ ನೋಡಿ, ಹಳ್ಳಿ ಜನ ಹಳ್ಳಿ ಬಿಡ್ತಾರ, ಸಿಟಿಗೆ ಹೋಗ್ತಾರೆ, ಪ್ಯಾಟಿಗೆ ಹೋಗತ್ತಾರ. ಈಗ ನೀವು ಕೆಲವೊಂದು ಸ್ವಾವಲಂಬಿ ಕೋರ್ಸ್ಗಳನ್ನು ಮಾಡಿಸಿರಿ, ಕೌಶಲ್ಯ ತರಬೇತಿಯನ್ನು ಮಾಡಿ. ಹಿಂಗಾಗಿ ಆ ಎಲ್ಲ ಮಹಿಳೆಯರು, ಆ ಒಂದು ಪುರುಷರು ತಮ್ಮ ಊರಲ್ಲೇ ಇದ್ಕೊಂಡು ಸ್ವಾವಲಂಬನೆಯಿಂದ ಜೀವನ ಮಾಡ್ತಾರೆ. ನಿಮಗೇನು ಅನಿಸುತ್ತೆ? ಖುಷಿ ಅನಿಸ್ತದೆ ಸರ್. ಅಂದ್ರೆ ಗ್ರಾಮೀಣ ಪ್ರದೇಶಗಳು ಬೆಳಿಬೇಕಂತೀರಿ? ಬೆಳಿಬೇಕಂತ ಹಳ್ಳಿ ಅಡ್ಡಾಡ್ರಿಲ್ಲ? ಅಡ್ಡಾಡಿನ್ರಿ ಸರ್. ಎಲ್ಲಾ 6 ತಾಲೂಕಿನಾಗ ಎಲ್ಲಿ ಕೇಳಬೇಕು ದಿವ್ಯ ದರ್ಶನ ಅಂತ ಅಂದ್ರೆ ಎಲ್ಲಾರು ಹೇಳ್ತಾರೆ ಒಳ್ಳೆ ಸಂಸ್ಥೆ, ಕೆಲಸ ಬಾಳ್ ಮಾಡೀನಿ ಸರ್. ಅದೇ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ಅನುಭವ ಏನು? ಎಲ್ಲೇ ಒಂದಿತ್ತು ಒಂದಿಲ್ಲ ನಾವು ಅಡ್ಜಸ್ಟ್ ಆಗಿ ನಾ ಬಂದಿನಿ. ಆಮೇಲೆ ಹೃದಯ ಚಲೋ ಇರ್ತದೆ ಗ್ರಾಮೀಣ ಭಾಗದ. ಹೌದು ಸರ್, ಬಹಳ ಆತ್ಮೀಯತೆ ಇರ್ತದೆ ಸರ್. ಹೆಂಗೆ ಗ್ರಾಮೀಣ ಭಾಗಕ್ಕೆ ನಿಮ್ಮ ಪ್ಯಾಟಿ ಬಾಗಲಕೋಟೆ ಹೆಂಗ್ ಹೇಳ್ರಿ? ಏನ್ ಈಗ ಹಳ್ಳಿ ಒಳಗ್ ಹೋದ್ರ ನಮಗ ಬರ್ರಿ, ಕುಂದ್ರಿ, ಊಟ ಮಾಡ್ರಿ, ನೀರ್ ಕುಡೀರಿ, ನಾಷ್ಟಾ ಮಾಡ್ರಿ, ಆ ಪ್ರೀತಿ ಇಲ್ಲಿ ನಮ್ಮ ಸಿಟಿ ಒಳಗೆ ಸಿಗುದಿಲ್ಲ ಸರ್. ಮತ್ ನಾನ್ ಕಾರ್ಯಕ್ರಮ ಮಾಡಾಗ ಮತ್ ನಾವು ಎಲ್ಲಿ ಊಟ ಒಯ್ಯುನ್ರಿ ಸರ್, ಹಿಂಬಾಲ ಇವ್ರು ಡ್ಯೂಟಿಗೆ ಹೋಗೋರು, ಅಲ್ಲೇ ಹೋದಲ್ಲೇನ ಹಳ್ಳ್ಯಾಗ ಊಟ ಮಾಡ್ಸವ್ರು. ಕಟಕ್ ರೊಟ್ಟಿ, ಮೊಸರ, ಚಟ್ನಿ ಏನ್ ಕೊಡ್ತಾರ ಅದನ್ನ ತಿಂದ ಮತ್ ನಮ್ ಕೆಲಸ ಮಾಡ್ಕೊಂಡ್ ಸಂಜೆಗೆ ಮನಿಗ್ ಬರುದು. ನೀವು ನೋಡ್ರಿ, ಪ್ರೌಢಶಾಲಾ ಶಿಕ್ಷಕರಾಗಿ ನೀವು ಮೊದಲು ಶುರು ಮಾಡಿದ್ರಿ, ಆಮೇಲೆ ಹಿಂದಿ ಪ್ರಚಾರಕರಾಗಿ ಸೇವೆ ಸಲ್ಲಿಸಿದ್ರಿ, ನಂತರ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆದ್ರಿ. ಮಾಡಿದ್ದೀನಿ. ಈ ಎಲ್ಲ ಅನುಭವ ಹೆಂಗ ನಿಮ್ಗೆ ಒಂದು ಸಮಾಜ ಸೇವೆಗೆ ನಿಮ್ಮನ್ನ ತೊಡಗಿಸ್ಕೊಳ್ಳಿಕ್ಕೆ ಪ್ರೇರಣೆ ನೀಡಿತು? ಅದರ ಅನುಭವ ನೆನ್ಪು ಮಾಡ್ಕೊರಲ್ಲ?
ಸರ್ ಈಗ ಅವಾಗೆ ಅವನ್ನ ಎಲ್ಲಾ ಮಾಡಿದೀನ್ರಿ ಸರ್, ಇಲ್ಲ ಅನ್ನಂಗಿಲ್ಲ. ಬಟ್ ಏನಾತು, ಬಿಲ್ಡಿಂಗ್ ಮೆಟೀರಿಯಲ್ ಶಾಪ್ ಹಾಕಿದ್ದೀನ್ರಿ ಸರ್. ಅದು ಹಾಕಿದಾಗ ನಾನು ಒಂದು ಟ್ಯಾಂಕ್ ಸೇಲ್ ಆಗಿತ್ತು, ಅದನ್ನ ಕೊಡಕಂತ ಹೊಂಟಿದ್ದೆ. ಮುಂದೆ M80 ಇತ್ತು ನಂದು. ಅವಾಗ ಏನೈತಿ, ನನಗ ಆಕ್ಸಿಡೆಂಟ್ ಆತ್ ಸರ್. ಮತ್ತ ಇಡೀ ದಿವಸ ಸ್ಮೃತಿನ ಇದ್ದಿದ್ದಿಲ್ರಿ ಸರ್. ಮುಂದ ನನ್ನ ಬೆಡ್ ರೆಸ್ಟ್ ಹೇಳಿದ್ರು ಡಾಕ್ಟರ್. ಮತ್ತೆ ಅಂಗಡಿ ನಡೆಸ್ಕೊಂಡ್ ಹೋಗೋರು ಯಾರು ಇದ್ದಿದ್ದಿಲ್ಲ, ಒಬ್ನ ಮೇಂಟೈನ್ ಮಾಡವ. ಅದಕ್ಕೆ ನಾನು ಅದನ್ನ ಅಂಗಡಿನೂ ಬಂದ್ ಮಾಡಿದೆ. ಮುಂದ ಮಿಲಿಟರಿಗೆ ಹೋಗ್ಬೇಕಂದ್ರೆ ನನ್ನ ತಾಯಿಯವ್ರು ಕಳಿಸ್ಲಿಲ್ಲ. ಮುಂದ ನಾನು ಸಮಾಜ ಸೇವಕ ನಿಂತು ಬಿಟ್ಟೆ, ಸಂಸ್ಥಾ ಓಪನ್ ಮಾಡಿ. ನಾನು ಸಂಸ್ಥಾ ಓಪನ್ ಮಾಡ್ಬೇಕಾದ್ರೆ ನಾವು ಒಬ್ನ ಮಾಡೀನಿ ಸರ್, ಯಾರು ಇಲ್ಲ. ಹಿಂದ 9 ಮಂದಿ ಏನ್ ಮೆಂಬರ್ಸ್ ಇದ್ರು ಅವ್ರಷ್ಟ ಹೆಸರು ನಾನ ಇಟ್ಟೀನಿ. ನಾನ ಇಲ್ಲಿವರೆಗೂ ನಡೆಸ್ಕೊತ ಬಂದೀನಿ ಸರ್. ಈಗ ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಮೂಲಕ ನೀವು ಸಾಕಷ್ಟು ವಿಸ್ತೃತವಾಗಿ ಕೆಲಸ ಮಾಡಿರಿ. ನೀವು ಈ ಬಾಗಲಕೋಟೆಯವರು, ಹೌದು, ಬಸವಣ್ಣನ ತವರು ಜಿಲ್ಲೆ. ನಾವು ವಚನಾಮೃತ ಅಂತ ಕಾರ್ಯಕ್ರಮ ಮಾಡ್ತೀವಿ. ಹೌದು ಸರ್. ಪ್ರತಿ ವಾರ 200 ವಾರಗಳನ್ನ ಆಯ್ತು, ಈಗ 4 ವರ್ಷದಿಂದ ನಡೀತಾ ಇದೆ. ಹೌದು ಸರ್. ಬಸವಣ್ಣವರ ಮೇಲೆ ನಿಮಗೆ ಯಾವ ರೀತಿ ಅಭಿಮಾನ ಅದ? ಬಸವಾದಿ ಪ್ರಮಥರು ಸಾಕಷ್ಟು ವಚನ ಕ್ರಾಂತಿ ಏನದಲ್ಲ, ಅದು ನಿಮ್ಮ ಮೇಲೆ ಹೆಂಗ್ ಪ್ರಭಾವ ಬೀರದ? ಕೊಲಬೇಡ ಕೊಲಬೇಡ, ಹುಸಿ ನುಡಿಯಲ್ಲಿ ಬೇಡ, ಆ ಒಂದು ವಚನದಾಗ ಸಪ್ತ ಸೂತ್ರಗಳು ಇಡೀ ನಮ್ಮ ಬದುಕಿನ ಏನ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾವ್, ಹೌದಿಲ್ರಿ? ನಿಮಗೆ ಪ್ರಭಾವ ಬೀರತಿಲ್ಲ ಬಸವಣ್ಣವ್ರ ನಿಮ್ಮ ಮೇಲೆ ಪ್ರಭಾವ ಬೀರ? ಪ್ರಭಾವ ಬೀರೈತ್ರಿ. ಕೂಡಲ ಸಂಗಮಕ್ಕೂ ಹೊಕ್ಕೇವ್ ನಾವು. ಹೆಂಗ್ ಬಸವಣ್ಣವ್ರ ವಿಚಾರಗಳ ಬಗ್ಗೆ ನೀವೇನಂತೀರಿ? ಅವರು ಎಲ್ಲ ದೈವಿ ಪುರುಷರು, ಅವ್ರ ಬಗ್ಗೆ ನಮ್ಗ ಸಾಕಷ್ಟು ಅನುಭವ ಐತಿ. ಅನುಭವ ಮಂಟಪದ ಮೂಲಕ ಎಂತೆಂಥವರಿಗೂ ಕೂಡ ಅವರು, ನೀವು ಸಾಕ್ಷರ ತರನೇ ಅದು, ಅವರಿಗೆ ವಚನ ಬರೆಯಕ್ ಹಚ್ಚಿದ್ರು. ಅಂದ್ರೆ ಕಾಯಕ ಯೋಗಿಗಳಾಗಿ ನಿಮ್ಮ ಅನುಭವಗಳನ್ನು ನೀವು ಬರೀರಿ, ಅದು 4 ಮಂದಿಗೆ ಮಾರ್ಗದರ್ಶನ ಆಗ್ತದೆ ಅಂತ ಹೇಳಿ. 900 ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಆ ವಿಚಾರಗಳು ನಾವು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಹೌದಿಲ್ಲ? ನಿಮಗೇನ್ ಅನ್ಸ್ತದ? ಒಳ್ಳೆ ಅಭಿಪ್ರಾಯ ಬಿಟ್ರಿ ಸರ್. ಅವರು ಎಲ್ಲ ದೈವಿ ಪುರುಷರು, ಎಲ್ಲ ಸಮಾಜ ಸೇವೆ ಅವರು ಮಾಡ್ಯಾರ ನೋಡ್ರಿ. ನಿಮ್ದು ಕೂಡ ಇದೆ ಕಾಯಕವೇ ಕೈಲಾಸ. ಹೌದೌದ್ರಿ. ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯೊಳಗ ಕೆಲಸನ ಮುಖ್ಯ ಅಲ್ರಿ ಸರ್. ಅಂದ್ರೆ ಇಷ್ಟು ನೀವು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡದ್ ಹೆಂಗ? ಯಾಕ ಎಲ್ಲರೂ ಸಾಕ್ಬಿಡಪ್ಪ ಆರಾಮ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಿರ್ತಾರೆ ಈಗಿನ ಸ್ವಭಾವದ. ಬಟ್ ನೀವು ಆದ್ರೆ ನೀವು ಯಾವಾಗ್ಲೂ ಕೂಡ ಒಂದು ಕಾಯಕದಲ್ಲೇ ತೊಡಕೊಂಡು ನೀವು ಇವತ್ತು ಜನಜನಿತರಾಗಿರಿ. ಈ ಒಂದು ಸಾಕಷ್ಟು ಸಾಧನೆಗಳು ಬಂದದ, ಪ್ರಶಸ್ತಿಗಳು ಬಂದದ. ಈ ಸಂದರ್ಭದೊಳಗೆ ನಿಮ್ಮ ಒಂದು ಕೆಲಸದ ಬಗ್ಗೆ ಏನ್ ಅನಿಸ್ತದೆ? ನನಗ ಹೆಮ್ಮೆ ಅನಿಸ್ತತಿ ಸರ್, ಯಾಕಂದ್ರೆ ಆತ್ಮತೃಪ್ತಿ ಐತಿ. ಈಗ ಹ್ಯಾಂಡಿಕ್ಯಾಪ್ಟ್ ಮಕ್ಕಳದಾವ. ಈಗ ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿಗೆ ಗವರ್ಮೆಂಟ್ ಏನದ ಸವಲತ್ತು ಕೊಟ್ಟತ, ಆ ಸವಲತ್ತನ್ನು ಪಡಿಬೇಕಾದ್ರೆ ಅವ್ರ ಚಪ್ಪಲ್ ಹರಿದು ಹೋಗ್ತಾವ. ಅವು ಹ್ಯಾಂಡಿಕ್ಯಾಪ್ಟ್ ಜನ ಆಫೀಸಿಗೆ ಅಲದು. ಈಗ ನಾನು ಒಂದು ಬೀಳ್ಗಿಯಾಗ ಒಂದು ಹುಡುಗಿಗೆ ನಾನು ಯೂಟ್ಯೂಬ್ದಾಗ ನೋಡಿ, ಆ ಹುಡುಗಿಗೆ ಮಳ್ಳ ಮರುದಿವಸ ಹೋಗಿ ನಾ ಸೈಕಲ್ ಕೊಡಿಸಿನಿ 6,000 ರೂಪಾಯಿ ಕೊಟ್ಟು. ನಂದು ಅಂಗಡಿ ಬಾಡಿಗೆ ಬಂತು, ಅದ 6,000 ರೂಪಾಯಿ ಅಲ್ಲಿ ಬಡ ಒಂದು ವೀಲ್ ಚೇರ್ ತಗೊಂಡೆ, ಹೋಗಿ ನಾನು ಆ ವೀಲ್ ಚೇರ್ ಕೊಟ್ಟು ಬಂದೆ. ಅದು ಎಷ್ಟೋ ಹೆಣ್ಮಗಳಿಗೆ ಖುಷಿ ಆತು. 2 ಕಾಲಿಲ್ಲ, 2 ಕೈ ಇಲ್ಲ. ನನ್ನ ಹತ್ರ ವಿಡಿಯೋಸು ಅದಾವ್ರ ಸರ್. ನಾ ಅದನ್ನ ವಿಡಿಯೋ ಮಾಡಬೇಡ್ರಿ ಅಂತ ಅಂದ್ರು ಅದನ್ನ ಆಕಿ ಒತ್ತಾಯ ಮಾಡಿ ವಿಡಿಯೋ ಮಾಡಿಸಿದ್ರು. ಅವ್ರು ಮಾಡಿದ್ದ ಕೆಲಸ ಒಂದಿಟ್ಟು ಪ್ರಚಾರಕ್ಕೆ ಬರ್ಲಿ ಅಂತ ಹೇಳಿ ಅವರು ಇದನ್ನ ಮಾಡಿಸಿದ್ರು ನೋಡ್ರಿ. ಅಂದ್ರೆ ನಿಸ್ವಾರ್ಥದಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ನೀವು ಬಯಸನೆ ಎಲ್ಲ ಕೆಲಸ ಮಾಡ್ತಾ ಬಂದಿರಿ ಡಾಕ್ಟರ್ ಪ್ರಹ್ಲಾದ್ ಬೋಯಿ ಅವರೇ. ಬಹಳ ಸಂತೋಷ ನೋಡ್ರಿ. ಸಾಕ್ಷರ ಭಾರತ ಇರ್ಬೋದು, ಸಾಕ್ಷರ ಕೋಟೆ ಇರ್ಬೋದು, ಈ ಯೋಜನೆಗಳೇನದಲ್ಲ ಅವನು ತುಂಬಾ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ನಿಮ್ಮಂತ ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನ ಸರ್ಕಾರ ನೆಚ್ಕೊಂಡು ಮತ್ತೆ ನೀವು ಅದನ್ನ ತಕ್ಕಂಗೆ ಕೆಲಸ ಮಾಡಿರಿ. ಹಾಗೇನೆ ಮಹಿಳೆಯರಿಗೆ ಒಂದು ಉದ್ಯೋಗವನ್ನ ಅವಕಾಶ ಮಾಡಿಕೊಟ್ಟಿರಿ. ಅಂದ್ರೆ ಟೈಲರಿಂಗ್ ವೃತ್ತಿಯಿಂದ ಅವರು ತಮ್ಮ ಒಂದು ಆರ್ಥಿಕ ವ್ಯವಸ್ಥೆಯನ್ನ ತಾವೇ ಸರಿ ಮಾಡ್ಕೊಳ್ಬಹುದು. 100, 200 ಒಂದು 2 ಬೇಡ 3 ಜಂಪರ್ ಹೊಲದ್ರೆ ಈಗ ಒಂದು 300 ರೂಪಾಯಿ 400 ರೂಪಾಯಿ ಸಿಗುತ್ತೆ ನೋಡ್ರಿ. ಮತ್ತೆ ಈಗ ಅವ್ರಿಗೆ ಜೀವನ ನಡೀತತ, ಶಾಂತಿ ಆಕತ್ತ. ನಿಮ್ಮ ದಿವ್ಯ ದರ್ಶನ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಅವ್ರು ಹಾಡು ಹೋಗ್ತಾರೆ. ಅವರೆಲ್ಲರ ಒಂದು ಶ್ರೇಯೋಫಲಾಸೆ ನಿಮ್ಮನ್ನು ಕಾಪಾಡೋದು. ಬಹಳ ಸಂತೋಷ. ಇಲ್ಲಿ ತನಕ ವಿಸ್ತೃತವಾಗಿ ನಿಮ್ಮ ಸಮಾಜ ಸೇವೆ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಸಮಾಜಮುಖಿಯಾಗಿ ಪ್ರಹ್ಲಾದ್ ಬೋಯಿ ಅವರೇ, ನೀವೇನು ಅನುಸರಿಸಿಕೊಂಡು ಬಂದಿರಿ? ಈ ತರ ಒಂದು ಊರಿಗೆ ಒಂದು 4-5 ಮಂದಿ ಇದ್ರೆ ಆ ಊರು ಬದಲಿನ ಹಾಕತ್ತೆ. ಹೌದಾ? ಹಾಗಾಗ್ಲಿ ಅಂತ ನಾವು ಹಾರೈಸ್ತೀವಿ. ಸಮಾಜ ಸೇವೆ ಒಳಗ ನಾವು ಇದ್ದೋಳವರು ತೊಡಗಿಕೊಳ್ಬೇಕು. 4 ಮಂದಿಗೆ ಇವತ್ತು ನೋಡ್ರಿ ಎಲ್ಲಾ ಸರ್ಕಾರ ನೌಕರಿ ಬೇಕಂತ ಕುಂತಾರೆ, ಹೆಂಗಾಕತಿ? ಅದಕ್ಕೆ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ನಾವು ಸ್ಫೂರ್ತಿ ನೀಡೋ ನಿಟ್ಟಿನೊಳಗ ಒಂದಿಷ್ಟು ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಊರು ಉದ್ಧಾರ ಆಗ್ತದೆ. ಆಮೇಲೆ ಮನೆಗಳಲ್ಲಿ ಒಂದು ಶಾಂತಿ ನಡೆಸ್ತದೆ. ಆರ್ಥಿಕ ತೊಂದರೆ ಕಡಿಮೆ ಆಯ್ತು ಅಂದ್ರೆ ಖಂಡಿತವಾಗಿ ಕೂಡ ಪರಸ್ಪರ ಪ್ರೀತಿಯಿಂದ ಇರ್ಲಿಕ್ಕೆ ಅನುಕೂಲ ಆಗ್ತದೆ. ನೀವು ಆ ಕೆಲಸ ಮಾಡ್ತಾ ಬಂದಿರಿ. ಮತ್ ನೋಡ್ರಿ, ನಿಮ್ಮ ಪುಸ್ತಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನೊಳಗ ಲಂಡನ್ ಒಳಗ
ನಿಮ್ದು ಸಾಧನೆ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕೂಡ ಅವರು ಕೂಡ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟಾರ. ಬಹಳ ಸಂತೋಷ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕೂಡ ನೀವು ಗುರುತಿಸಲ್ಪಟ್ಟಿರಿ ನಿಮ್ಮ ಒಂದು ಸಾಧನೆಯಿಂದ. ಅಂದ್ರೆ ಜನರಿಗೆ ಹೇಳೋದಂದ್ರೆ ಸಮಾಜ ಸೇವೆಯಿಂದ ನಾವು ಬೆಳಕಿ ಬರ್ತೀವಿ. ಸೂರ್ಯ ಹೆಂಗ ಬೆಳಕು ನೀಡ್ತಾನ ಹಂಗ ಸಮಾಜ ಸೇವಕರು ಕೂಡ ಆ ಒಂದು ಬೆಳಕನ್ನ ಸಮಾಜಕ್ಕೆ ನೀಡ್ತಿರ್ತಾರ. ಅವರು ಬೆಳಕಿ ಬರ್ಲಿಕ್ಕೆ ಖಂಡಿತವಾಗಿ ಬೇರೆ ಪರಿಶ್ರಮ ಪಡಬೇಕಾಗಿಲ್ಲ, ಸಮಾಜನೇ ಅವ್ರನ್ನ ಮುಂದೆ ತೊಗೊಂಬರ್ತದ ಅಂತ ಹೇಳಿ ನೀವೇ ಒಂದು ಉದಾಹರಣೆ ಅದಕ್ಕೆ. ಮತ್ತೆ ಹೇಳಿಕ್ಕೆ ಇಷ್ಟಪಡ್ತೀರಿ? YB ಕಡ್ಕೊಳ್ಳೋರು ನನ್ನ ಬುಕ್ಕ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ದಿವ್ಯ ದರ್ಶನ ದಿವ್ಯ ದರ್ಶನ ಅಭಿನಂದನಾ ಗ್ರಂಥ 60 ವರ್ಷದ ಒಂದು ಬುಕ್ಕ ಮಾಡಿದ್ರು. ಅವ್ರಿಗೆ YB ಕಡ್ಕೊಳ್ಳೋರ್ಗೆ ಧನ್ಯವಾದ. ನಿಮ್ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಾರ. ಏನ್ ಅನಿಸುತ್ತೆ ಅದ್ರ ಬಗ್ಗೆ ನಿಮಗೆ? ಒಳ್ಳೆ ಅಭಿಪ್ರಾಯ ಸರ್. ಏನ ಬಹಳ ಸಂತೋಷ ಆಗೈತೆ. ಮತ್ತೆ YB ಕಡ್ಕೊಳ್ಳೋರ್ಗಿನು PhD ಮುಗೀತು. ಅವ್ರಿಗೆ ನಾನು ಕಂಗ್ರಾಚುಲೇಷನ್ ಹೇಳ್ತೇನೆ ಸರ್. ಬಹಳ ಸಂತೋಷ ರೀ. ಬಸವರಾಜ್ ಮೋಟಿಗೆ ಅವರು ಫಾದರ್ ಮೋಟಿಗೆ ಅವರು ಫ್ರೆಂಡ್ ರೀ, ಅಪ್ಪಾರು ಅವರು ಫ್ರೆಂಡ್ ರೀ. ತೆಂಗಿನಕಾಯಿ ವ್ಯಾಪಾರಸ್ತಾರೆ ನೋಡಿ. ನಿಮ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಹೇಳ್ಯಾರ. ನಮ್ಮ ಸ್ನೇಹಿತನ ಮಗನ ಕಾರ್ಯಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಅಂತ. ಹೌದು ಸರ್. ಹೌದಿಲ್ಲ? ಹೌದು ಸರ್. ಧನ್ಯವಾದ ಸ್ನೇಹಿತ ಅನಿಸ್ತದೆ ನಿಮ್ಗೆ ಅಲ್ಲ? ನೋಡ್ರಿ, ಹಿಂಗ ನಿಮ್ ಸಮಾಜಮುಖಿ ಕೆಲಸ ಹಿಂಗೆ ಮಾಡ್ತಾ ಹೋಗ್ರಿ. ಒಳ್ಳೇದಾಗ್ಲಿ. 4 ಜನಕ್ಕೆ ನಿಮ್ದು ಇನ್ನೂ ಮುಂದೆ ಅನುಕೂಲ ಆಗ್ಲಿ ಅಂತ ಹೇಳಿ ಹಾರೈಸ್ತೀವಿ. ನಿಮಗೆ ಅಭಿನಂದನೆಗಳು. ಆಕಾಶವಾಣಿ ಹಾಡಕ್ ಬಂದಿರಲ್ಲ, ನಮ್ಮೆಲ್ಲ ಆತ್ಮೀಯ ಕೇಳೋದ್ರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ದಾಸನಾಗಿ ಧನಕ್ಕೆ ನೀನೆಂದು ಬಾಳಬೇಡ, ದಾಸನಾಗಿ ಧನಕ್ಕೆ ನೀನೆಂದು ಬಾಳಬೇಡ. ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ. ಇದುವರೆಗೆ ಸಮಾಜ ಸೇವೆಯ ಅನುಭವಗಳು ಈ ಕುರಿತು ಬಾಗಲಕೋಟೆಯ ಪ್ರಹ್ಲಾದ್ ಭೋವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್. ನಿಜವ ಕೇಳು ಜಗದಿ ಅನಾಥರಾದು ಇಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ. ಸಂಕಲನ ಸುಮಾ ಸುರೇಶ್. ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ, ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ, ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ, ಅವನ ನೆರಳಲಿರುವ ನಾವೆಲ್ಲ ಒಂದೇ ಎನ್ನುವ, ಅವನ ನೆರಳಲಿರುವ ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ. ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ದಿಹರೋ, ಝಾನ್ಸಿ ರಾಣಿ ಲಕ್ಷ್ಮಿ ಕಸ್ತೂರಿ ಬಾಯಿ ಯಾರೋ. ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ. ಗುಟ್ಟೊಂದು ಹೇಳುವೆ